ಸ್ನೇಹಿತರೆ, ಎಷ್ಟೋ ಜನಕ್ಕೆ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಧರ್ಮಸ್ಥಳ ದೇವಾಲಯವು ಹಿಂದೂ ದೇವಾಲಯನ ಅಥವಾ ಜೈನ ದೇವಾಲಯವ ಎಂಬುದು. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಇದೆ. ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮಗೆ ನಿಜಕ್ಕೂ ಕೂಡ ಉತ್ತರ ಸಿಗುತ್ತೆ. ಧರ್ಮಸ್ಥಳ ಶಿವನಿಗೆ ಅಂದರೆ ಮಂಜುನಾಥನಿಗೆ ಅರ್ಪಿತವಾದ ಒಂದು ಸ್ಥಳ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವನ ಭಕ್ತರು ಭೇಟಿ ನೀಡುವ ದೇವಾಲಯ ಇದಾಗಿದೆ. ಇಲ್ಲಿನ ಜನರ ನಂಬಿಕೆ ಏನಪ್ಪ ಅಂದರೆ, ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿದವರಿಗೆ ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ, ಹಾಗೆ ಒಳ್ಳೆಯದು ಕೂಡ ಆಗಿದೆ. ಈ ಒಂದು ದೇವಾಲಯಕ್ಕೆ 800 ವರ್ಷಗಳ ಇತಿಹಾಸ ಕೂಡ ಇದೆ. ಧರ್ಮಸ್ಥಳವನ್ನು ಧರ್ಮ ನೆಲೆಸಿದ ಸ್ಥಳವೆಂದು ಕೂಡ ಕರೀತಾರೆ. ಕೆಲವು ದಿನಗಳಿಂದ ಯೂಟ್ಯೂಬರ್ ಸಮೀರ್ MD ಅವರು ಒಂದು ವಿಡಿಯೋನ ಮಾಡಿರ್ತಾರೆ. ಆ ವಿಡಿಯೋ ತುಂಬಾ ವೈರಲ್ ಆಗ್ತಿದ್ದಂತೆ ಧರ್ಮಸ್ಥಳ ಕ್ಷೇತ್ರವು ಹಿಂದೂ ದೇವಾಲಯವ ಅಥವಾ ಜೈನ ದೇವಾಲಯವ ಎಂಬ ಪ್ರಶ್ನೆ ಜನರಲ್ಲಿ ಉದ್ಭವ ಆಗುತ್ತೆ. ಈ ಸ್ಥಳದಲ್ಲಿ ಸಾಕ್ಷಾತ್ ಪರಶಿವನು ನೆಲೆಸಿದ್ದಾನೆ ಎಂಬ ನಂಬಿಕೆ ಕೂಡ ಇದೆ. ಆಗಿರಬೇಕಾದ್ರೆ ಯಾಕೆ ಈ ಒಂದು ಪ್ರಶ್ನೆ ಮೂಡುತ್ತೆ ಅಂದರೆ, ಒಂದು ಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತಿ ಅವರು ನೆಲ್ಲಾಡಿಬೀಡು ಎಂಬಲ್ಲಿ ಇರ್ತಾರೆ. ಪೆರ್ಗಡೆ ಅವರ ಕನಸಿನಲ್ಲಿ ಧರ್ಮದೈವಗಳು ಕಾಣಿಸಿಕೊಂಡು ಅವು ಪೆರ್ಗಡೆ ಅವರಿಗೆ ಧರ್ಮದೈವವನ್ನು ಸ್ಥಾಪಿಸುವಂತೆ ಸೂಚನೆಯನ್ನು ನೀಡಿರುವಂತೆ. ಅದರ ಪ್ರಕಾರ ಪೆರ್ಗಡೆ ಅವರು ಧರ್ಮದೈವವನ್ನು ಸ್ಥಾಪಿಸಿದ್ದಾರೆ ಎನ್ನಲಾಗುತ್ತದೆ. ಧರ್ಮಸ್ಥಳವು ಪೆರ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುತ್ತಿರುವ ಧರ್ಮ ಮತ್ತು ಧಾರ್ಮಿಕ ಸ್ಥಳವಾಗಿದೆ. ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆದುಕೊಳ್ತಾರೆ. ಈಗ ನೀವು ನೋಡಬಹುದು, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿದ್ದಾರಲ್ಲ, ಆ ರೀತಿ. ಈ ದೇವಾಲಯವನ್ನು ಆರಂಭಿಸಿದ್ದು ಜೈನ ಬಂಟ ಸಮುದಾಯ. ಈಗ ಈ ದೇವಾಲಯವನ್ನು ನಿರ್ವಹಿಸುತ್ತಿರುವುದು ಹೆಗ್ಗಡೆ ಕುಟುಂಬ. ಸಾಕಷ್ಟು ಜನರು ಧರ್ಮಸ್ಥಳವನ್ನು ಹಿಂದೂ ದೇವಾಲಯ ಎಂದು ನಂಬಿದ್ದರು. ಆದರೆ ಮೊದಲಿನಿಂದಲೂ ಜೈನರು ದೇವಾಲಯದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದರು. ಧರ್ಮಸ್ಥಳ ಕ್ಷೇತ್ರದ ವಾರಸುದಾರಿಕೆಯ ಬಗ್ಗೆ ಇನ್ನೂ ಸಹ ಚರ್ಚೆ ನಡೆಯುತ್ತಲೇ ಇದೆ.